ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್, ಸ್ಯಾಂಡಲ್ವುಡ್ ನ ಬುಲ್ಬುಲ್, ಹಾಗೇನೆ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಒಂದು ಹೊಸ ಬಿರುದನ್ನ ಅಭಿಮಾನಿಗಳಿಂದ ಪಡೆದುಕೊಂಡಿರುವಂತಹ ನಿಮ್ಮರ ಪ್ರೀತಿಯ ಸ್ಯಾಂಡಲ್ವುಡ್ ನ ಲೇಡಿ ಸೂಪರ್ ಸ್ಟಾರ್ ಇವತ್ತು 33ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಏನಂತಂದ್ರೆ ಅಭಿಮಾನಿಗಳ ಸಮ್ಮುಖದಲ್ಲಿ ಆಸ್ ಎ ಹೀರೋಗೆ ಸಮಾನವಾಗಿ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು ಅಭಿಮಾನಿಗಳೊಟ್ಟಿಗೆ ಅದ್ರ ಜೊತೆಗೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂತದ್ದು. ಆ ಒಂದು ಖುಷಿ ಬಗ್ಗೆ, ಹಾಗೇನೆ ಅವರ ಪ್ರಾಜೆಕ್ಟ್ ಗಳ ಬಗ್ಗೆ, ಅವರ ಮುಂದಿನ ಲೈಫ್ ಸ್ಟೈಲ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ ಅಂಡ್ ವಿಶ್ ಯು ಮೆನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಫಸ್ಟ್ ಟೈಮ್ ಅಭಿಮಾನಿಗಳ ಸಮ್ಮುಖದಲ್ಲಿ ಆಸ್ ಎ ಹೀರೋ ಲೆವೆಲ್ ಆಗಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ತಿರುವಂತದ್ದು, ಈ ಒಂದು ಖುಷಿ ನಿಮ್ಮ ಆಕಾಶ ಮುಟ್ಟಿದೆ ಅಂತ ಅನ್ಕೊಂತೀನಿ. ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಅನ್ಸುತ್ತೆ ನಿಮ್ಮ ಒಂದು ಇಂಟರ್ವ್ಯೂ ನಡೀತಿರೋದು, ಆ್ಯಂಡ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹುಟ್ಟಿದಬ್ಬಕ್ಕೆ ಬಂದಿದ್ದಕ್ಕೆ ನೀವು ಎಲ್ರೂ. ನನ್ನ ಒಂದು ಈಗ ಒಂದು ಖುಷಿ ನೀವೇ ಹೇಳ್ದಂಗೆ ಹೇಳೋದಕ್ಕಾಗಿ ನನಗೆ ಐ ಡೋಂಟ್ ಹ್ಯಾವ್ ವರ್ಡ್ಸ್, ಅಷ್ಟು ಖುಷಿಯಾಗಿದ್ದೀನಿ. ಆಲ್ ಥ್ಯಾಂಕ್ಸ್ ಟು ಗಾಡ್, ನನ್ನ ಅಪ್ಪ ಅಮ್ಮಂಗೆ, ನನ್ನ ಫ್ಯಾನ್ಸ್ಗೆ, ಎಲ್ರಿಗೂ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ತುಂಬ ಜನ ಇದ್ದಾರೆ. ರಕ್ಷಿತ್ ಶೆಟ್ಟಿ ಅವ್ರ ಜೊತೆ, ಐ ಥಿಂಕ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಕ್ಷಿತ್ ಅವರು, ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ಸಿನಿಮಾ ಮಾಡ್ತಿದ್ದೀನಿ ನಾನು, ಲ್ಯಾಂಡ್ ಲಾರ್ಡಲ್ಲಿ. ವಿ ಆಲ್ ಆರ್ ಟುಗೆದರ್. ಆ್ಯಂಡ್ ಯಶ್ ಅವರು ಇದ್ದಾರೆ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ನಾನು ಮಾಡದಿರೋ ಅಂಥದ್ದು. ಯೋಗಿ ಅವರಿದ್ದಾರೆ. ಯಾ, ಬಹುಶಃ ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಎಲ್ಲರ ಅಭಿಮಾನಿಗಳ ಒಂದು ಪ್ರೀತಿಯಿಂದ ನೆಕ್ಸ್ಟ್ ನೀವೆಲ್ಲ ಯಾರೆಲ್ಲ ಹೇಳಿದ್ರು ಈಗ ನೆಕ್ಸ್ಟ್ ವರ್ಷ ಆಗ್ಬೋದು ಅನ್ಸುತ್ತೆ? ಹೋಪ್ಫುಲಿ ಗೊತ್ತಿಲ್ಲ ನನಗೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸಿನಿಮಾಗಳು ಬಹುತೇಕ ನಾನು ಮಾಡಿರೋಂಥ ಸಿನಿಮಾ ಎಲ್ಲ ರಿಪೀಟ್ ಕಾಂಬಿನೇಷನ್ಸೇ ಇರೋದ್ರಿಂದ, ಸೊ ಆ ರಿಪೀಟ್ ಕಾಂಬಿನೇಷನ್ಸ್ ಪುನಃ ಆಗ್ಬೋದೇನೋ ಒಂದು ಹೋಪ್ಸಲ್ಲಿ ಇದ್ದೀನಿ ನಾನು. ಇಲ್ಲ ಇವ್ರುಗಳ ಜೊತೆ ನನಗೆ ತೆರೆ ಹಂಚ್ಕೊಳ್ಳೋದಕ್ಕೆ ತುಂಬ ಆಸೆ. ಆ್ಯಂಡ್ ಒಳ್ಳೆ ಸ್ಕ್ರಿಪ್ಟ್ ಬರಬೇಕಲ್ವಾ. ಸೊ ಯಾ, ಈ ಕಡೆ ಅಯೋಗ್ಯ 2 ಸಿನಿಮಾದಲ್ಲ ಒಂದು ಮೋಷನ್ ಪೋಸ್ಟರ್ ಬಿದ್ದಿದೆ, ಅದರಲ್ಲಿ ಟ್ರೆಡಿಷನಲ್ ಲುಕ್, ಇದರಲ್ಲಿ ಟಾಮ್ ಬಾಯಿ ಕಲ್ಟ್ ಅಲ್ಲಿ. ಸೊ ಲೇಡಿ ಸೂಪರ್ ಸ್ಟಾರ್ ಅಂತ ಸಾಮಾನ್ಯವಾಗಿ ಸುಮ್ಮನೆ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ನನಗನ್ಸಿರೋ ಪ್ರಕಾರ. ಯಾಕಂದ್ರೆ ಅಭಿಮಾನಿಗಳು ಏನೇ ಒಂದು ಬಿರುದನ್ನ ಕೊಡಬೇಕಾದ್ರೆ ಅದಕ್ಕೆ 100 ಸಲ ಯೋಚನೆ ಮಾಡ್ಕೊಟ್ಟಿರ್ತಾರೆ. ಸೊ ಹೆಂಗ್ ಸಾಧ್ಯ ಈ ಕಡೆ ಟಾಮ್ ಬಾಯಿಗೂ ಮಿಸ್ತೀರಾ, ಈ ಕಡೆ ಟ್ರೆಡಿಷನಲ್ ಲುಕ್ ಅಲ್ಲೂ ಮಿಸ್ತೀರಾ, ಈ ಕಡೆ ಮಾಡರ್ನ್ ಲುಕ್ ಅಲ್ಲೂ ಮಿಸ್ತೀರಾ? ಹೆಂಗ್ ಸಾಧ್ಯ ಆಗುತ್ತೆ ರಚಿತಾ ರಾಮ್ ಅವರಿಗೆ? ಅದು ನಾನು ನಮ್ಮ ಎಲ್ಲ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಪಾತ್ರಗಳಿಗೆ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಸೊ ವರ್ಸಿಟಾಲಿಟಿ ತೋರಿಸಿಲ್ಲ ಅಂದರೆ ಪ್ರಾಬಬ್ಲಿ ಸಿನಿಮಾ ಇಂಡಸ್ಟ್ರಿಲಿ ಇರೋದು ತಪ್ಪು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ಥರ ಪಾತ್ರ ಮಾಡ್ಕೊಂಡು ಬರಬೇಕಾಗತ್ತೆ. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನಾನು ಮಾಡ್ಕೊಂಡು ಬಂದಿರೋ ಎಲ್ಲ ಪಾತ್ರಗಳು ಜೊತೆಗೆ ನನ್ನ ಆಸೆ ಒಂದಿತ್ತು ವಿಲ್ಲನ್ ಆಗಿ ಮಾಡುವಂಥದ್ದು. ಸೊ ಅದು ಕೂಡ ಆಸೆ ಈಡೇರಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ಕೂಲಿ ಪಾತ್ರ ಸಿನಿಮಾದಲ್ಲಿ ನಿಮ್ಮ ರಿಲೀಸ್ ಆದ ತಕ್ಷಣ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ರಚಿತಾ ರಾಮ್ ಅವರಿಗೆ ಪರಭಾಷೆಗಳ ಒಂದು ಆಡಿಯನ್ಸ್ ಕ್ರೇಜ್ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ನೀವು ಆ ಒಂದು ಇಟ್ಟಿಗೆ ತಗೊಂಡ್ ಬರಬೇಕಾದ್ರೆ ಶಿಳ್ಳೆ ಚಪ್ಪಾಳೆಗಳೆಲ್ಲಾನು ಕೂಡ ಬರುತ್ತೆ. ಸೊ ಅದನ್ನ ನೋಡಿರುವಂತಹ ರಜನಿಕಾಂತ್ ಅವ್ರು ನಿಮ್ಗೆ ಏನ್ ಹೇಳಿದ್ರು ಪರ್ಸನಲ್ ಆಗಿ? ಹೆಂಗೆ ಹೇಳಿ? ರಜನಿ ಸರ್ ನನಗೆ ಫಸ್ಟ್ ಕಾಲ್ ಮಾಡಿ ಏನು ಪರ್ಫಾರ್ಮೆನ್ಸ್ ಅದು ಅಂತ ಹೇಳಿದ್ರು. ಸೊ ನಾನು ಅವ್ರ ಜೊತೆ ಒಂದು 8 ನಿಮಿಷ ಮಾತಾಡಿದೆ ಫೋನಲ್ಲಿ. 8 ನಿಮಿಷ ನನಗೆ ಸತ್ಯ ಹೇಳ್ತೀನಿ, ಆಸ್ಕರ್ ಗೆದ್ದಷ್ಟು ನನಗೆ ಒಂದು ಖುಷಿ. ನಾನು ನೋಡ್ತಿರೋ ಅಂಥ, ನಾನು ಕೆಲಸ ಮಾಡಿರೋವಂಥ ಏಕೈಕ ಒಂಥರ ಲೆಜೆಂಡ್ಗೆ ಲೆಜೆಂಡ್. ಆ್ಯಂಡ್ ಅವ್ರನ್ನ ನೋಡ್ತಿರ್ಬೇಕಾದ್ರೆ ಒಂದು ಡಿವೈನ್ ಫೀಲ್ ಬರುತ್ತೆ. ಆ್ಯಂಡ್ ಅವ್ರಿಗೆ ಬರ್ತಿರ್ಬೇಕಾದ್ರೆ ಆ ಆರ ಇದೆಯಲ್ಲ, ಇಟ್ ಇಸ್ ಸೋ ಡಿವೈನ್. ಆ್ಯಂಡ್ ಅವ್ರ ಕಣ್ಣು ನೋಡ್ತಿದ್ದಂಗೆ ಯಾವುದೋ ದೇವರು ನೋಡ್ದಂಗೆ ಅನ್ಸತ್ತೆ ನನಗೆ. ಸೊ ಅಂಥ ಮಹಾನ್ ವ್ಯಕ್ತಿಯಿಂದ ನನಗೆ ಕಾಲ್ ಬಂದು ನನ್ನ ಪಾತ್ರದ ಬಗ್ಗೆ ಅಷ್ಟು ಅಪ್ರಿಸಿಯೇಷನ್ ಬರ್ತಿರ್ಬೇಕಾದ್ರೆ ನನಗೆ ಸತ್ಯ ಹೇಳ್ತೀನಿ, ಆಸ್ಕರ್ ಗೆದ್ದಷ್ಟೇ ನನಗೆ ಖುಷಿ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಲೋಕೇಶ್ ಕನಕರಾಜ್ ಅವ್ರಿಗೆ ಆ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಟ್ರೈಲರ್ ರಿಲೀಸ್ ಆದಾಗ ಎಲ್ಲರೂ ಪ್ರಶ್ನೆ ಹಾಕಿದ್ರು ನನಗೆ, ಯಾಕೆ, ಏನು, ವೈ ಅಂತ. ಸಿನಿಮಾ ನೋಡಾದ್ಮೇಲೆ ಒಂಥರ ಆ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ನನಗೇನು ಬಂತಲ್ಲ, ಅದು ಒಂಥರ ಹೇಳೋದಕ್ಕೆ ಅಸಾಧ್ಯ. ಅಗೇನ್ ಆಲ್ ಥ್ಯಾಂಕ್ಸ್ ಟು ಗಾಡ್. ಸಾಮಾನ್ಯವಾಗಿ ಕಲಾವಿದರ ಯಾವುದೇ ಒಂದು ಪಾತ್ರದಲ್ಲಿ ಜೀವಿಸಿದ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಅದೇ ತರದ ಪಾತ್ರಗಳನ್ನ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಸೊ ನೀವು ಆಗ್ಲೇನು ಕೂಡ ಹೇಳ್ತಾ ಇದ್ರಿ, ಅದೇ ವಿಲನ್ ಶೇಡ್ ಇರುವಂತಹ ಒಂದು ಪಾತ್ರಗಳೇ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಮುಂದೆ ಅಭಿಮಾನಿಗಳಿಗೆ ಹೊಸತನವನ್ನ ಕೊಡಬೇಕು ಅಂತಂದ್ರೆ ಯಾವ ತರದ ಪಾತ್ರಗಳಲ್ಲಿ ಮಿಂಚಬೇಕು ಅನ್ನುವಂತಹ ಆಸೆ ಇದೆ ನಿಮ್ಗೆ?
ನಾನು ಮಾಡ್ಕೊಂಡು ಬರ್ದಿರೋ ಅಂತ ಒಂದು ಪಾತ್ರಗಳು ಯಾವ್ದಾರು ಹೊಸದಾಗಿ ಇದ್ರೆ ಆ ಪಾತ್ರ ಮಾಡೋದಕ್ಕೆ ತುಂಬ ಇಷ್ಟ. ಬಿಕಾಸ್ ಒಂದೇ ರೀತಿ ಪಾತ್ರದಲ್ಲಿ ನೋಡಿ ಆಬ್ವಿಯಸ್ಲಿ ಬೋರ್ ಆಗುತ್ತೆ. ಇಟ್ ಈಸ್ ಲೈಕ್ ಇಟ್ ಟೇಕ್ ಸೆಕೆಂಡ್ಸ್. ಇವಾಗಿನ ಹೆಂಗೆ ಆಡಿಯನ್ಸ್ ಅಂದರೆ ನಮ್ಮ ಮಾಧ್ಯಮದವ್ರಿಗಿಂತ ಸ್ಪೀಡಾಗಿರ್ತಾರೆ. ಅವರ ರಿವ್ಯೂಸ್ ಆಗಿರ್ಬೋದು, ಕಾಮೆಂಟ್ಸ್ ಆಗಿರ್ಬೋದು, ಸೆಕೆಂಡಲ್ಲಿ ಹೋಗ್ತಿರತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ತುಂಬ ಕೇರ್ಫುಲ್ಲಾಗಿ ಪಾತ್ರನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಯೋಚನೆ, ಜೊತೆಗೆ ಒಳ್ಳೊಳ್ಳೆ ಸಿನಿಮಾ ಆಯ್ಕೆ ಮಾಡಬೇಕು ಅನ್ನೋ ಒಂದು ಆಸೆ. ಐ ಆಮ್ ಶ್ಯೂರ್ ನಾನು ಇವಾಗ ಮಾಡ್ತಿರೋಂಥ 3 ಸಿನಿಮಾ, ಅಯೋಗ್ಯ, ಕಲ್ಟ್ ಆ್ಯಂಡ್ ಲ್ಯಾಂಡ್ ಲಾರ್ಡ್, 3 ಸಿನಿಮಾ ತುಂಬಾ ವಿಭಿನ್ನವಾಗಿದೆ. ಎಲ್ಲ ಪ್ರತಿಯೊಂದು 3 ಪಾತ್ರಗಳು. ಆ್ಯಂಡ್ ಬೆಳಗ್ಗೆ ನಿಮ್ಮೆಲ್ರಿಗೂ ನಾ ಹೇಳ್ದಂಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಸರ್ಪ್ರೈಸ್ ಟು ಎವ್ರಿ ಒನ್. ಅದು ನನಗೂ ಸರ್ಪ್ರೈಸೇ. ಎಲ್ಲರೂ ಹೇಳ್ತಿದ್ರು, ನಮ್ಮ ಟೀಮ್ ಹೇಳ್ತಿದ್ರು, ಇದು ನಿಮ್ಗೆ ಸರ್ಪ್ರೈಸೇ ಇದು ಅಂತ. ಪಾತ್ರ ಮಾಡ್ತಿರ್ಬೇಕಾದ್ರೆ ಅದ್ರದ್ದು ಇಂಪ್ಯಾಕ್ಟ್ ನಮಗೆ ಗೊತ್ತಾಗಲ್ಲ. ನನಗೆ ಏನು ಅಂದರೆ ಡೈರೆಕ್ಟರ್ ಖುಷಿ ಅವರ ಒಂದು ಟೇಕ್ ಓಕೆ ಅನ್ನೋದ್ರ ಆ ಎಕ್ಸ್ಪ್ರೆಷನ್ಸ್ ಏನಿರುತ್ತೆ ಅಲ್ವಾ, ಅದ್ರ ಮೇಲೆ ಗೇಜ್ ಮಾಡ್ತೀನಿ ನಾನು, ಓಕೆ ಹೀ ಸ್ಯಾಟಿಸ್ಫೈಡ್ ಅಂತ. ಸೊ ಅವರು ನನಗೆ ಹೇಳ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ, ಇಟ್ಸ್ ಅ ಸ್ಪೆಷಲ್ ಗಿಫ್ಟ್ ಟು ಯು ಅಂತ ಅಂದಾಗ ನಾನೇ ಕ್ಯೂರಿಯಸ್ ಆಗಿದ್ದೀನಿ, ವೇಟಿಂಗ್ ಫಾರ್ ಇಟ್. ಮೇಡಮ್ ಆಕ್ಚುಲಿ ಕೇಳಬೇಕು, ಬಟ್ ಕೇಳಬಾರ್ದು, ಗೊತ್ತಾಗ್ತಿಲ್ಲ ನಾನು. ನಿಮ್ಮ ಮತ್ತೆ ದರ್ಶನ್ ಸರ್ ಅವರ ಕಾಂಬಿನೇಷನ್ ಮತ್ತೊಂದು ಸಿನಿಮಾ ಯಾವಾಗ ಬರುತ್ತೆ? 100% ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ, ಬಂದೇ ಬರುತ್ತೆ, ಬರಲೇಬೇಕು. ಬರಲೇಬೇಕು. ಯಾ ಈಗ ನಾಳೆ ಪ್ಲಾನ್ಸ್ ಏನು? ಯಾಕಂತಂದ್ರೆ ಇವತ್ತೆಲ್ಲ ಮಿಡ್ ನೈಟ್ ಅಂತೂ ಒಂದಷ್ಟು ಜನ ಅಭಿಮಾನಿಗಳ ಜೊತೆ ಸೆಲೆಬ್ರೇಷನ್ ಆಯಿತು, ಮಾರ್ನಿಂಗ್ ಒಂದು ಸಸ್ಪೆನ್ಸ್ ಅನ್ನ ಇಟ್ಟಿದ್ದೀರಾ. ಅದ್ರ ಜೊತೆಗೆ ನಾಳೆ ಏನೆಲ್ಲ ಪ್ಲಾನ್ಸ್ ಇದೆ? ನೀವು ನಂಬುವಂತಹ ಆಂಜನೇಯ ಸ್ವಾಮಿ ಎಲ್ಲೇ ಹೋದ್ರೂ ಕೂಡ ಎಂಡ್ ಆಫ್ ದ ಡೇ ಲಾಸ್ಟ್ ನಿಮ್ಮ ಮಾತನ್ನ ಮುಗಿಸ್ಬೇಕಾದ್ರೆ ಜೈ ಆಂಜನೇಯ ಅಂತ ಬಂದೇ ಬರ್ತೀರಾ. ಸೊ ಅದರೊಟ್ಟಿಗೆ ನಾಳೆ ಏನೆಲ್ಲ ಪ್ಲಾನ್ಸ್ ಇದೆ ಅಂತ? ಪ್ಲಾನ್ಸ್ ನನಗೆ ಗೊತ್ತಿಲ್ಲ, ನನ್ನ ತಂಡಕ್ಕೆ ಕೇಳಬೇಕು. ಐ ಡೋಂಟ್ ನೋ, ಅವ್ರುಗಳೇ ನನ್ನ ಹತ್ರ ಏನು ರಿವೀಲ್ ಮಾಡಿಲ್ಲ. ನಾ ಹೇಳ್ತಿಲ್ವ, ಇವತ್ತು ಪ್ರತಿಯೊಂದು ವಿಷಯ ಏನೇನು ನಡೆದಿರೋದು ಅದೆಲ್ಲ ನನಗೆ ಹೊಸದೇ. ನನ್ನ ತಂದೆ ತಾಯಿನ ನಾನು ಕರ್ಕೊಂಡು ಬಂದಿದ್ದು ವೇದಿಕೆ ಮೇಲೆ, ಸತ್ಯವಾಗ್ಲೂ ಹೇಳ್ತೀನಿ, ಐ ರಿಯಲಿ ಫೆಲ್ ಲೈಕ್ ಅ ಸ್ಮಾಲ್ ಬೇಬಿ. ಮಕ್ಕಳಿದ್ದಾಗ ಅವರೆಲ್ಲ ಬಂದು ನಮಗೆ ಕೇಕ್ ಕಟ್ ಮಾಡಿಸ್ತಾರಲ್ಲ, ಹಾಗೆ ಅನ್ಸಿದ್ದು ನನಗೆ ನಮ್ಮ ಅಪ್ಪ ಅಮ್ಮ ಇದ್ದಾಗ. ನಾಳೆ ಪ್ಲ್ಯಾನ್ಸ್ ನಂಗೆ ಸಾರಿ ನನಗೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅವರು ಅಂತ. ಐ ಜಸ್ಟ್ ನೋ ಬರಬೇಕು, ಫ್ಯಾನ್ಸ್ ಜೊತೆ ಇರಬೇಕು, ಇಷ್ಟೇ ನನಗೆ ಗೊತ್ತಿರೋದು ನಾಳೆ. ಅದ್ರ ಜೊತೆಗೆ ಲ್ಯಾಂಡ್ ಲಾರ್ಡ್ ಒಂದು ಸರ್ಪ್ರೈಸ್ ನನಗೆ ಇದೆ. ಡಿಂಪಲ್ ಕ್ವೀನ್ ಅವರ ಮದುವೆ ಯಾವಾಗ? ಮದುವೆ ವೆರಿ ಸೂನ್, ಖಂಡಿತವಾಗ್ಲೂ ಆಗ್ತೀನಿ, ಆಗಲೇಬೇಕು. ಅದು ನನ್ನ ತಂದೆ ತಾಯಿ ಆಸೆ, ಹಾಗೆ ನನ್ನ ಆಸೆನೂ ಕೂಡ. ವೆರಿ ಸೂನ್. ದರ್ಶನ್ ಸರ್ ಅವರ ಬೆಸ್ಟ್ ವಿಶಸ್ ಯಾವಾಗಲೂ ನಿಮ್ಗೆ ಇದ್ದೇ ಇರುತ್ತೆ ಅಂತ ಗೊತ್ತು. ಸೊ ಏನ್ ಹೇಳ್ತೀರಾ ಈಗ? ಅವ್ರು ಯಾವಾಗಲೂ ಹೇಳ್ತಿರ್ತಾರಲ್ಲ, ಕಾಲಾಯ ತಸ್ಮೈ ನಮಃ, ಹಾಗೆ ಎಲ್ಲದಕ್ಕೂ ಲಾ ಅಂತ ಇದೆ. ಸೊ ವಿ ಆಲ್ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಸೊ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ನಾವು ಅದಕ್ಕೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಇಟ್. ಆ್ಯಂಡ್ ಎಸ್, ಫೈನಲಿ ಡೆವಿಲ್ ಸಿನಿಮಾಗಾಗಿ ಎಷ್ಟು ವೆಯ್ಟ್ ಮಾಡ್ತೀವಿ? ಡೆವಿಲ್ ಡೆಫಿನೆಟ್ಲಿ ತುಂಬ ವೆಯ್ಟ್ ಮಾಡ್ತಿದ್ದೀನಿ. ನನಗೆ ಆ ಒಂದು ಸಿನಿಮಾದ ಕತೆ ಗೊತ್ತಿರೋದ್ರಿಂದ ಐ ಆಮ್ ಈಗಲಿ ವೇಟಿಂಗ್ ಫಾರ್ ಇಟ್. ಆ್ಯಂಡ್ ನನ್ನ ಅವರ ಫ್ಯಾನ್ ಆಗಿರೋದ್ರಿಂದ ನಾವು ಎಲ್ಲರೂ ಕಾಯ್ತಿದ್ದೀವಿ ಆ ಒಂದು ಸಿನಿಮಾಗೋಸ್ಕರ. ಯಾ, ಕೊನೆಯದಾಗಿ ನನ್ನ ಕ್ವಶನ್, ಇಷ್ಟೊತ್ತು ನಮ್ಮ ಎಲ್ಲ ಅಭಿಮಾನಿಗಳ ಪರವಾಗಿ ಕೇಳಿದೆ, ಈಗ ನನ್ನ ಕ್ವಶನ್ ಏನಂತಂದ್ರೆ, ಇಲ್ಲ ರಚಿತಾ ರಾಮ್ ಅವರ ಬ್ಯೂಟಿ ಸೀಕ್ರೆಟ್ ಏನು? ಖುಷಿ, ಹ್ಯಾಪಿನೆಸ್. ಇಷ್ಟು ಹಿಂಗೆಲ್ಲ ಜೀವನದಲ್ಲಿ ಭಗವಂತ ಎಲ್ಲ ಕೊಟ್ಟಾಗ, ಆ್ಯಂಡ್ ಇಷ್ಟು ವರ್ಷ ನನಗೆ ಪ್ರೀತಿ ಆ್ಯಂಡ್ ಸಪೋರ್ಟ್ ಅನ್ಕಂಡೀಷ್ನಲ್ ಆಗಿ ಫ್ಯಾನ್ಸ್ ಕೊಡ್ತಿರ್ಬೇಕಾದ್ರೆ, ಆ್ಯಂಡ್ ಹಲವಾರು ಪಾತ್ರಗಳು ಬರ್ತಿರ್ಬೇಕಾದ್ರೆ ಅದು ಖುಷಿ ನನಗೆ. ಆ್ಯಂಡ್ ಭಗವಂತ ಒಳ್ಳೆ ತಂದೆ ತಾಯಿನ ಕೊಟ್ಟಿದ್ದಾನೆ, ನನ್ನ ಜೊತೆಲಿ ಇರೋವಂಥವ್ರು ಎಲ್ಲರೂ ನನಗೆ ಒಳ್ಳೇದಾಗಲಿ ಅನ್ನೋ ಆ ಒಂದು ಬ್ಲೆಸ್ಸಿಂಗ್ಸ್ ಯಾವಾಗಲೂ ಅವ್ರ ಕಡೆಯಿಂದ ಇರುತ್ತೆ. ಸೊ ಐ ಆಮ್ ಬ್ಲೆಸ್ಡ್. ಯಾ, ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಐ ಆಮ್ ಟೋಟಲಿ ಬ್ಲೆಸ್ಡ್ ಟು ಹ್ಯಾವ್ ಅ ಪೇರೆಂಟ್ಸ್ ಲೈಕ್ ನನ್ನ ಅಪ್ಪ ಅಮ್ಮನ ಥರ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾನ್ಸ್ ಆಗಿರ್ಬೋದು, ನನ್ನ ಇಂಡಸ್ಟ್ರಿ ಆಗಿರ್ಬೋದು. ಮೈ ಇಂಡಸ್ಟ್ರಿ ಹ್ಯಾಸ್ ಟ್ರೀಟೆಡ್ ಮೀ ಲೈಕ್ ಅ ಕ್ವೀನ್. ನಾನು ಬಂದಾಗಿಂದನೂ ಇವತ್ತಿನವರೆಗೂ ನನ್ನ ಚಿತ್ರರಂಗ ನನ್ನನ್ನು ರಾಣಿ ಥರನೇ ನೋಡ್ಕೊಂಡಿದ್ದಾರೆ, ರಾಣಿ ಥರನೇ ಸಾಕಿದ್ದಾರೆ, ನನ್ನನ್ನು ತುಂಬ ಪ್ರೀತಿ ಕೊಟ್ಟು ಸಾಕಿದ್ದಾರೆ. ಸೊ ಫಾರ್ ಎವರ್ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಪರಭಾಷೆಗಳಲ್ಲಿ ಇನ್ನೊಂದು ಪಾತ್ರಗಳ ಮೂಲಕ ಗೊತ್ತಿಲ್ಲದೆ ರಿವೀಲ್ ಮಾಡದಿದ್ದಂಗೆ, ಈಗ ಕೂಲಿಯಲ್ಲೂ ಕೂಡ ನೀವೆಲ್ಲೂ ಕೂಡ ರಿವೀಲ್ ಮಾಡಿರ್ಲಿಲ್ಲ. ಸೊ ಅದೇ ರೀತಿ ಇನ್ನೊಂದು ಹೆಸರಾಂತ ನಿರ್ದೇಶಕರ ಸಿನಿಮಾದಲ್ಲಿ ಮಾಡ್ತಿದ್ದೀರಾ ಅಂತ ಒಂದು ಸುದ್ದಿ. ನಾನು ಯೂಶ್ವಲಿ ಯಾವುದು ವಿಷಯ ಹೇಳೋದಕ್ಕೆ ಶೇರ್ ಮಾಡೋದಕ್ಕೆ ಹೋಗಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ಒಫಿಷಿಯಲ್ ಆಗಿ ಆಗೋವರೆಗೂ. ಸೊ ಅದು ಕೆಲವೊಮ್ಮೆ ಕೆಲಸ ಮಾತಾಡಬೇಕು ಅಂತಾರಲ್ಲ, ಅಷ್ಟೇ.
ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಇದೇ ತರ ನೂರಾರು ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ನೀವು ಅನ್ಕೊಂಡಿರುವಂತಹ ಕನಸೆಲ್ಲ ನನಸಾಗ್ಲಿ. ಇಡೀ ಕರ್ನಾಟಕದ ಜನತೆ ಕಡೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಇದಾಗಿತ್ತು ನಮ್ಮ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.